Hi everyone, welcome to physics class, current electricity class number 10. So in previous class we discussed about cell, EMF, internal resistance and one more terminal potential difference. Now today we are going to discuss about continued part of that terminal potential difference. Terminal potential difference. Terminal potential difference in terms of EMF and internal resistance. Andre resistance. Now we have to derive an expression for terminal potential difference in terms of EMF and internal resistance. Now let us consider one simple circuit. So which consists of a cell or battery and which have an internal resistance small r. So ನೀವು ಈಗ ಇದಿಷ್ಟು ಕಂಪ್ಲೀಟ್ ಆಗಿ ಏನಂತ ತಗೋಬೇಕು, ಬ್ಯಾಟರಿ. This is completely called battery. Okay na? Andre which means that which consists of EMF E and internal resistance R. Now which is connected to an external circuit which consists of a resistance. Capital R. Okay na? So ಈ ಕೇಸಲ್ಲಿ ಕರೆಂಟ್ ವಿಲ್ ಬಿ ಫ್ಲೋಯಿಂಗ್ ಇನ್ ದಿಸ್ ಡೈರೆಕ್ಷನ್. ಯಾಕಂದ್ರೆ ಪಾಸಿಟಿವ್, ದಿಸ್ ಇಸ್ ಪಾಸಿಟಿವ್ ಎಂಡ್ ದಿಸ್ ಒನ್ ಇಸ್ ನೆಗೆಟಿವ್ ಎಂಡ್, ಪಾಸಿಟಿವ್ ಟು ನೆಗೆಟಿವ್ ಸೈನ್ ಕನ್ವೆನ್ಷನ್ ನಮ್ಗೆ ಗೊತ್ತಿದೆಯಲ್ಲ, ಕನ್ವೆನ್ಷನಲ್ ಕರೆಂಟ್. ಸೊ ಈ ಡೈರೆಕ್ಷನ್ ಅಲ್ಲಿ ಏನಾಗುತ್ತೆ, ಕರೆಂಟ್ ವಿಲ್ ಬಿ ಫ್ಲೋಯಿಂಗ್. ದೆನ್ ವಿ ಹ್ಯಾವ್ ಟು ಕನ್ಸಿಡರ್ ದ ಮ್ಯಾಕ್ಸಿಮಮ್ ಕರೆಂಟ್. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಕರೆಂಟ್? ಮ್ಯಾಕ್ಸಿಮಮ್ ಕರೆಂಟ್ flows in the circuit. So what is the maximum current flows in the circuit? That can be taken as, ನಮಗೆ ಜನರಲ್ ಆಗಿ ಓಮ್ಸ್ ಲಾ ಗೊತ್ತಿದೆ, I is equal to V by R. ಅಲ್ಲತಾನೆ? Here V can be considered as EMF. Why? Because maximum current ಅಂತ ಕನ್ಸಿಡರ್ ಮಾಡ್ತಾ ಇರೋದ್ರಿಂದ potential also maximum potential ಏನು, EMF. ಅರ್ಥ ಆಗ್ತೀಯೇನೋ? ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಏನಿದೆ, ಕ್ಯಾಪಿಟಲ್ ಆರ್. ಅದೊಂದೇನ ರೆಸಿಸ್ಟೆನ್ಸ್ ಇರೋದು, ಅದ್ರ ಜೊತೆಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ ಪ್ಲಸ್ ಸ್ಮಾಲ್ ಆರ್. ಓಕೆನಾ? ಅಂದ್ರೆ ರೆಸಿಸ್ಟೆನ್ಸ್ ಏನಾಗ್ತಾ ಇದೆ ಇಲ್ಲಿ, ಇವೆರಡು ಸೀರೀಸ್ ಆಗಿರೋದ್ರಿಂದ ಆಡ್ ಅಪ್ ಆಗುತ್ತೆ. ದೆನ್ ಆರ್ ಪ್ಲಸ್ ಸ್ಮಾಲ್ ಆರ್. ಸೊ ಐ ಇಸ್ ಈಕ್ವಲ್ ಟು ಇ ಬೈ ಆರ್ ಪ್ಲಸ್ ಆರ್. ಹೆಂಗ್ ಬಂದಿದೆ ಗೊತ್ತಾಗ್ತೀಯೇನೋ? ಮ್ಯಾಕ್ಸಿಮಮ್ ಕರೆಂಟ್ ಅಂತ ತಗೊಳ್ತಿರೋದ್ರಿಂದ if I is equal to, because I is equal to V by R ತಾನೆ. So I is equal to V by R ಅಂದ್ರೆ V can be taken as maximum current ಅಂತ ಹೇಳ್ತಿರೋದ್ರಿಂದ voltage should be maximum. ಯಾವಾಗ maximum voltage ಅಂತ ತಗೊಳ್ತೀವಿ, when it is in EMF. ಅಂದ್ರೆ EMF ಇದ್ದಾಗ ಅಥವಾ EMF ಅಂತ ಕನ್ಸಿಡರ್ ಮಾಡಿದ್ರೆ ನಾವೇನಂತ ತಗೊಳ್ಬಹುದು, ಅದನ್ನ ಮ್ಯಾಕ್ಸಿಮಮ್ ವೋಲ್ಟೇಜ್ ಅಂತ ತಗೋಬಹುದು. ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಏನಿದೆ, ಇಲ್ಲೂ ಒಂದಿದೆ ಆರ್ ಅಂಡ್ ಇಲ್ಲಿ ಸ್ಮಾಲ್ ಆರ್ ಇದೆ, ಸೊ ಆರ್ ಪ್ಲಸ್ ಸ್ಮಾಲ್ ಆರ್. ಓಕೆನಾ? ನಾವು ಕ್ರಾಸ್ ಮಲ್ಟಿಪ್ಲೈ ಇಟ್, ಐ ಇಂಟು ಆರ್ ಪ್ಲಸ್ ಸ್ಮಾಲ್ ಆರ್ ಇಸ್ ಈಕ್ವಲ್ ಟು ಇ ಆಗುತ್ತೆ. ಓಕೆನಾ? ದೆನ್ ಐ ಆರ್ ಇಸ್ ಈಕ್ವಲ್ ಐ ಆರ್ ಪ್ಲಸ್ ಐ ಸ್ಮಾಲ್ ಆರ್ ಇಸ್ ಈಕ್ವಲ್ ಟು ಇ ಆಗುತ್ತೆ. ದೆನ್ ನಮಗೆ ಬೇಕಾಗಿರೋದು ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಆಗಿರೋದ್ರಿಂದ ಐ ಆರ್ ಇಲ್ಲಿ ಇಟ್ಕೊಳ್ಳಿ. IR is equal to ಏನಾಗುತ್ತೆ, E minus I small r. ಮತ್ತೆ ಕ್ಯಾಪಿಟಲ್ ಇರೋ ಹತ್ರ ಸ್ಮಾಲ್ ತಗೋಬೇಡಿ, ಕರೆಕ್ಟ್ ಆಗಿ ನೋಡಿ ಬರ್ಕೋಬೇಕು. IR ನೋಡಿ, ಓಮ್ಸ್ ಲಾ, V is equal to IR. IR ಅಂತಂದ್ರೆ ಏನಾಗಬೇಕು ಈಗ, V. ಸೊ V is equal to E minus IR. V is equal to E minus I R. So ಇಲ್ಲಿ ನೋಟ್ ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ
ನೋಟ್ ಕನ್ಸಿಡರ್ ಮಾಡಿ. when battery or cell is discharged, cell is discharging. So discharging condition alli terminal potential difference V is equal to E minus IR ಆಗಿರುತ್ತೆ. ಇದು ಫಸ್ಟ್ ಒನ್. ಯಾಕೆ ಅಂತಂದ್ರೆ ನೋಡಿ, ಯಾವಾಗ ಡಿಸ್ಚಾರ್ಜ್ ಆಗುತ್ತೆ ಅಂದ್ರೆ EMF ಜಾಸ್ತಿ ಇದ್ರೆ ಏನಾಗುತ್ತೆ, ಡಿಸ್ಚಾರ್ಜ್ ಆಗೋದು. ಅಂದ್ರೆ ಇಲ್ಲಿ ಈ ಕಂಡೀಷನ್ ನಲ್ಲಿ EMF ಏನಾಗಿರುತ್ತೆ, EMF ಈಸ್ ಗ್ರೇಟರ್ ದ್ಯಾನ್ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್. ಈ ಪೊಟೆನ್ಶಿಯಲ್ ಡಿಫರೆನ್ಸ್ ಇನ್ನೂ ಏನಾಗಿರುತ್ತೆ, EMF ಜಾಸ್ತಿ ಇರುತ್ತೆ. ಆ ಕಂಡೀಷನ್ ನಲ್ಲಿ ಸೆಲ್ ಏನಾಗುತ್ತೆ, ಡಿಸ್ಚಾರ್ಜ್ ಆಗುತ್ತೆ. ಓಕೆನಾ? ಯಾವಾಗ ಡಿಸ್ಚಾರ್ಜಿಂಗ್ ಕಂಡೀಷನ್ ತಗೊಂಡಾಗ ಈ ಫಾರ್ಮುಲಾ ಹಾಕೋಬೇಕು. ಅದೇ ಚಾರ್ಜಿಂಗ್ ಅಂತ ತಗೊಂಡ್ರೆ, ಸೊ ಸೆಲ್ ಈಸ್ ಚಾರ್ಜಿಂಗ್. ಸೊ ಚಾರ್ಜ್ ಆಗ್ಬೇಕು ಸೆಲ್ ಚಾರ್ಜ್ ಆಗ್ಬೇಕು ಅಂದ್ರೆ ಕರೆಂಟ್ ಡೈರೆಕ್ಷನ್ ಏನಾಗಬೇಕು, ಆಪೋಸಿಟ್ ಆಗ್ಬೇಕು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈ ತರ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಇನ್ನೊಂದು ಬ್ಯಾಟರಿನ ಕನೆಕ್ಟ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದ ಸೆಲ್. ಓಕೆನಾ? ಇದು ನಿಮ್ಗೆ ಬ್ಯಾಟರಿ ಅಂತ ತಗೊಳ್ತಾ ಇದ್ದೀನಿ. ಸೊ ದಿಸ್ ಇಸ್ EMF E, ದಿಸ್ ಇಸ್ ಸ್ಮಾಲ್ r. ಸೊ ಈಗೇನಾಗುತ್ತೆ, ದಿಸ್ ಬಿಕಮ್ಸ್, ಇದನ್ನ V ಅಂತ ತಗೊಳ್ತೀನಿ. ಓಕೆನಾ? ಸೊ ಈಗ V ಏನಾಗಿರುತ್ತೆ, ಕರೆಂಟ್ ಈ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಇದೆ ಅಂದ್ರೆ V ಬಿಕಮ್ಸ್ ಗ್ರೇಟರ್. V ಏನಾಗಿರುತ್ತೆ, ಗ್ರೇಟರ್ ಇರುತ್ತೆ. ಇಫ್ V is greater, ನೋಡಿ V is equal to E plus IR ಆಗುತ್ತೆ. ಅಂದ್ರೆ IR ಜೊತೆಗೆ ಆಡ್ ಅಪ್ ಆಗುತ್ತೆ, ಈ ಜೊತೆಗೆ IR ಆಡ್ ಅಪ್ ಆಗುತ್ತೆ. ಯಾಕೆಂದ್ರೆ ನೋಡಿ, V ಗ್ರೇಟರ್ ಆಗ್ಬೇಕಾ, V ಗ್ರೇಟರ್ ಆಗ್ಬೇಕು ಅಂದ್ರೆ E ಗ್ರೇಟರ್ ಇರಬಾರ್ದು, ಅಂದ್ರೆ E ಏನಾಗಬೇಕು, ಲೆಸ್ ಇರಬೇಕು. ಸೊ ದಟ್ಸ್ ವೈ E is less than V. E is less than V ಕಂಡೀಷನ್ ಅಲ್ಲಿ ಏನಾಗುತ್ತೆ, ಬಾಡಿ ಅಥವಾ ಸೆಲ್ ಚಾರ್ಜ್ ಆಗುತ್ತೆ. ಸೊ ಫಾರ್ಮುಲಾ ಏನು, ಡಿಸ್ಚಾರ್ಜಿಂಗ್ ಗೆ ಈ ಫಾರ್ಮುಲಾ ತಗೋಬೇಕು. ಇದು ಜನರಲ್ ಫಾರ್ಮುಲಾ. ನಮಗೆ ಮ್ಯಾಕ್ಸಿಮಮ್ ನಾವು ಡಿಸ್ಚಾರ್ಜಿಂಗ್ ಕಂಡೀಷನ್ ತಗೊಳ್ತೀವಿ. ಸೊ ಇದು ಚಾರ್ಜಿಂಗ್ ಕಂಡೀಷನ್. ಯಾಕೆಂದ್ರೆ ನೋಡಿ, ಇಲ್ಲಿ ಕರೆಂಟ್ ಫ್ಲೋ ಈ ಡೈರೆಕ್ಷನ್ ಅಲ್ಲಿ ಇದೆ, ಇಲ್ಲಿ ಕರೆಂಟ್ ಫ್ಲೋ ಆಪೋಸಿಟ್ ಆಗಿದೆ. ಸೊ ದಟ್ಸ್ ವೈ ಇಲ್ಲಿ I ಮೈನಸ್ ಇದ್ದು ಪ್ಲಸ್ ಆಗುತ್ತೆ. ಓಕೆನಾ? ದೆನ್ ಥರ್ಡ್ ಕಂಡೀಷನ್ ತಗೊಳ್ಳೋದಾದ್ರೆ, ಇಫ್ ಇದು ಎಕ್ಸಾಮ್ ಇಲ್ಲಿ ನಿಮ್ಗೆ EMF ಮತ್ತೆ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಎರಡರ ಬಗ್ಗೆ ಕರೆಕ್ಟ್ ಆಗಿ ಗೊತ್ತಾಗಬೇಕು ಅಂತಂದ್ರೆ ಈ ಕಂಡೀಷನ್ ನಿಮ್ಗೆ ಗೊತ್ತಾಗಬೇಕು. ಇಫ್ E is equal to V, E is equal to V ಯಾವಾಗ ಆಗಿರುತ್ತೆ ಅಂತ ತಗೊಳ್ಳೋದಾದ್ರೆ, when I becomes 0. I 0 ಆಗಿದೆ, ಇಂಟರ್ನಲ್ ರೆಸಿಸ್ಟೆನ್ಸ್ 0 ಆಗಲ್ಲ. ಸೊ ಐಡಿಯಲ್ ಇರೋದಿಲ್ಲ, ಮ್ಯಾಕ್ಸಿಮಮ್ ಆಗಿ ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ I ನ 0 ಮಾಡ್ತೀವಿ ಅಂದ್ರೆ ಇಟ್ ಈಸ್ ಇನ್ ಓಪನ್ ಸರ್ಕ್ಯೂಟ್ ಅಲ್ಲಿ. ಓಕೆನಾ? I is equal to 0 ಆಗಿರುತ್ತೆ. ಸೊ I is equal to 0 ಆಯ್ತು ಅಂದ್ರೆ V becomes E. ಹೌದು ತಾನೆ? ಅರ್ಥ ಆಗ್ತೀಯನ? ಇಫ್ I is equal to 0, then ಓಪನ್ ಸರ್ಕ್ಯೂಟ್ ಇರುತ್ತೆ, then V becomes E ಆಗಿರುತ್ತೆ, ಅಥವಾ E becomes V ಆಗುತ್ತೆ. ಅಂದ್ರೆ ಯಾವಾಗ ನಾವು ಡೆಫಿನಿಷನ್ ಹೇಳ್ತೀವಿ, EMF ಅಂದ್ರೆ ಏನು ಅಂತ ಹೇಳ್ತೀವಿ, ದ ಟೋಟಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಆರ್ ಮ್ಯಾಕ್ಸಿಮಮ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ಟೂ ಟರ್ಮಿನಲ್ಸ್ ವೆನ್ there is no current drawn from the cell is known as ಏನು EMF ಅಂತ ಹೇಳ್ತೀವಿ. ಯಾವಾಗ ಇಫ್ ನೀವು ಬೇಕಿದ್ರೆ ಇದನ್ನೇ ಕನ್ಸಿಡರ್ ಮಾಡಬಹುದು, ಇಫ್ ಸರ್ಕ್ಯೂಟ್ ಈಸ್ ಓಪನ್ ಆರ್ if open circuit ಅಂತ ತಗೊಂಡ್ರೆ I becomes 0, E is equal to V ಆಗಿರುತ್ತೆ. ಓಕೆನಾ? ಅರ್ಥ ಆಗ್ತೀಯನಾ? ಸೊ ದಿಸ್ ಇಸ್ ಅಬೌಟ್ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇನ್ ಟರ್ಮ್ಸ್ ಆಫ್ EMF and internal resistance. Any doubts regarding this one? Next we move on to another expression by using this formula. So, next expression, EMF, potential difference and
external resistance. So the relationship between next is relationship between E, V and E, capital B and capital R, external resistance. So ಇದ್ರ ಮಧ್ಯೆ ರಿಲೇಶನ್ಶಿಪ್ ನಾವು ಡಿರೈವ್ ಮಾಡಬೇಕು. ಸೊ ದಟ್ಸ್ ವೈ ವಿ ಯೂಸ್ ಪ್ರೀವಿಯಸ್ ಎಕ್ಸ್ಪ್ರೆಷನ್, ಏನು ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್, ಇಂಟರ್ನಲ್ ರೆಸಿಸ್ಟೆನ್ಸ್ ಮತ್ತೆ IMF ಮಧ್ಯೆ ಇರುವಂತ ರಿಲೇಶನ್ಶಿಪ್ ಏನಿದೆ, V is equal to E minus IR. V is equal to E minus IR. ನಮಗೆ ಬೇಕಾಗಿರೋದು ಇಂಟರ್ನಲ್ ರೆಸಿಸ್ಟೆನ್ಸ್ ಆಗಿರೋದ್ರಿಂದ IR ಈ ಕಡೆ ಕಳಿಸ್ಕೊಳ್ಳಿ, V ನ ಈ ಕಡೆ ಕಳಿಸ್ಕೊಳ್ಳಿ. ದೆನ್ IR is equal to V E minus V. E minus V. Now ನಮಗೆ ಬೇಕಾಗಿರೋದು ಇಂಟರ್ನಲ್ ರೆಸಿಸ್ಟೆನ್ಸ್ R is equal to E minus V by I ಅಂತ ಬರೀಬಹುದಾ. then R is equal to E by I ಅಂದ್ರೆ ಇವೆರಡಕ್ಕೂ ಡಿವೈಡ್ ಮಾಡ್ತೀನಿ, I ನ ಮೈನಸ್ V by I. ಸೊ ನಮಗೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ರಿಲೇಶನ್ಶಿಪ್ ಬೇಕಾಗಿರೋದ್ರಿಂದ V by I ಬೇಕಾಗುತ್ತೆ. ಸೊ ದಟ್ಸ್ ವೈ ಈ ಏನಿದೆ E by I ಗೆ ಮಲ್ಟಿಪ್ಲೈ ಅಂಡ್ ಡಿವೈಡ್ V, multiply and divide V, ಓಕೆನಾ, ಇರುತ್ತೆ ಮೈನಸ್ V by I, ಏನು ಚೇಂಜ್ ಆಗೋಲ್ಲ. ಸೊ ದೆನ್ ಈಗ ನೀವು V by I ನ ಕಾಮನ್ ತಗೋಬೋದಾ, V by I ಕಾಮನ್ ತಗೊಳ್ತಾ ಇದೀನಿ, ಉಳಿಯೋದೇನು E by V ಮೈನಸ್ V by I ಕಾಮನ್ ತಗೊಂಡಿದ್ದೀವಿ 1. ದೆನ್ ಬಿಕಾಸ್ ಇಲ್ಲಿ ನೋಡಿ R is equal to V by I, R ಅಂತ ತಗೊಳ್ತೀನಿ ಕ್ಯಾಪಿಟಲ್ R, E by V minus 1. Why? Because ಯಾಕೆ, where I is equal to V is equal to IR, then R is equal to V by I. Ohm's law prakara. So this is the relationship between internal resistance, external resistance and EMF and terminal potential difference. So relationship between E, V and R. Okay, now in terms of our internal resistance, in terms of E, V and R anta ತಗೊಳ್ಳೋದಾದ್ರೆ. Any doubts? So this is about relationship. ಅಂದ್ರೆ ಇವು ನಿಮಗೆ ಸ್ವಲ್ಪ ಗೊತ್ತಿರಬೇಕು ರಿಲೇಶನ್ಶಿಪ್ಸ್, ಅವಾಗ ನಿಮಗೆ ಈಸಿ ಆಗುತ್ತೆ ಡಿರೈವ್ ಮಾಡೋದಕ್ಕೆ, ಅಂಡ್ ಫಾರ್ಮುಲಾಸ್ ಬೇಕಾಗುತ್ತೆ. ಓಕೆನಾ, ವೇರ್ R is internal resistance, capital R is external resistance, E is EMF, V is terminal potential difference. Okay, now we move on to another concept, combination of cells. So in previous classes we discussed about combination of capacitors, combination of resistors, ಹೌದಾನೆ. ಸೊ ಅದೇ ತರ ಇಲ್ಲೂ ನಾವು ಕಾಂಬಿನೇಷನ್ ಆಫ್ ಸೆಲ್ಸ್ ಯಾಕೆ ಕನ್ಸಿಡರ್ ಮಾಡಬೇಕು, ಕಾಂಬಿನೇಷನ್ ಆಫ್ ಕೆಪಾಸಿಟರ್ ಆಗಿರ್ಬೋದು, ರೆಸಿಸ್ಟರ್ ಆಗಿರ್ಬೋದು, ಟು ಗೆಟ್ ದ ಡಿಸೈರ್ಡ್ ವ್ಯಾಲ್ಯೂ. ಓಕೆನಾ, ಹಿಯರ್ ಆಲ್ಸೋ ವಿ ಕನ್ಸಿಡರ್ ಕಾಂಬಿನೇಷನ್ ಆಫ್ ಸೆಲ್ಸ್ ಟು ಗೆಟ್ ದ ಡಿಸೈರ್ಡ್ EMF. ಓಕೆನಾ, ನಾವು ಇದರಲ್ಲಿ ನಿಮಗೆ 3 ಕ್ಯಾಟಗರೀಸ್ ಬರುತ್ತೆ. ಒಂದು ಸೀರೀಸ್ ಕಾಂಬಿನೇಷನ್, ಸೆಕೆಂಡ್ ಕಾಂಬಿನೇಷನ್ ಬಂದ್ಬಿಟ್ಟು ನಿಮಗೆ ಪ್ಯಾರಲಲ್ ಕಾಂಬಿನೇಷನ್, ಅಂಡ್ ಹಿಯರ್ ವಿ ಡಿಸ್ಕಸ್ ಥರ್ಡ್ ಕಾಂಬಿನೇಷನ್, ದಟ್ ಈಸ್ ಮಿಕ್ಸ್ಡ್ ಕಾಂಬಿನೇಷನ್. ಅಂದ್ರೆ ಸೀರೀಸ್ ಪ್ಯಾರಲಲ್ ಎರಡು ಒಂದರಲ್ಲೇ ಇತ್ತು ಅಂತಂದ್ರೆ ಯಾವ ತರ ನಾವು ಡಿರೈವ್ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡ್ತೀವಿ. ಓಕೆನಾ, ನಾವು ಫಸ್ಟ್ ವಿ ಡಿಸ್ಕಸ್ ಅಬೌಟ್ ಸೀರೀಸ್ combination of cells.
series combination of cells. Okay, now series combination. In this series combination, let us consider two cells have EMFs E1 and E2, and which have internal resistance R1 and R2 respectively. Alright, let us consider two cells have EMF E1 and E2 and which have internal resistance R1 and R2 respectively. Then they are connected. Series so as to add each other. So add each other ಆಗಬೇಕು ಅಂತಂದ್ರೆ ಇದರಲ್ಲಿ ನಿಮಗೆ ಇವೆರಡು ಏನು ಆಡ್ ಅಪ್ ಆಗಬೇಕು ಅಂತಂದ್ರೆ ಯಾವುದು ಈ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಎರಡು ಸೆಲ್ಸ್ ಆಡ್ ಅಪ್ ಆಗಬೇಕು ಅಂತಂದ್ರೆ ಏನಾಗಿರ್ಬೇಕು ನೆಗೆಟಿವ್ ಟರ್ಮಿನಲ್ of first cell is connected to positive terminal of second cell. Okay na? So ಅಂದ್ರೆ ಇಲ್ಲಿ ನಾವು ಏನ್ ಕನ್ಸಿಡರ್ ಮಾಡ್ತಾ ಇದೀವಿ, ಬೋತ್ ಆರ್ ಆಡ್ ಅಪ್ ವಿತ್ ಈಚ್ ಅದರ್ ಅಂತ ಹೇಳ್ಬೇಕು ಅಂದ್ರೆ ನೆಗೆಟಿವ್ ಟರ್ಮಿನಲ್ ಆಫ್ ಫಸ್ಟ್ ಸೆಲ್ is connected to positive terminal of second cell. So suppose that series combination of two cells provides a current I. So ಎಷ್ಟು ಕರೆಂಟ್ ಪ್ರೊಡ್ಯೂಸ್ ಮಾಡ್ತಾ ಇದೆ, I ಕರೆಂಟ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ನೋಡಿ ನಿಮಗೆ ಡಯಾಗ್ರಾಮ್ ಈ ತರ ಇದೆ. ಲೆಟ್ us consider two cells. First cell can be taken as this one. This is the first cell. Okay na? And this one is the second cell. ಸೆಲ್ ಯಾವ ತರ ಬರೀಬೇಕು ಗೊತ್ತಿದೆಯಲ್ಲ, ಒಂದು ಲಾಂಗ್ ಇರಬೇಕು ವೈರ್, ಇನ್ನೊಂದು ಲೈನ್ ಲೆಂತ್ ಶಾರ್ಟ್ ಇರಬೇಕು. ಸೊ ದಿಸ್ ಇಸ್ ಪಾಸಿಟಿವ್, ದಿಸ್ ಇಸ್ ನೆಗೆಟಿವ್, ದಿಸ್ ಇಸ್ ಪಾಸಿಟಿವ್, ದಿಸ್ ಇಸ್ ನೆಗೆಟಿವ್. ನೆಗೆಟಿವ್ ಆಫ್ ಫಸ್ಟ್ ಸೆಲ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್ ಆಫ್ ಸೆಕೆಂಡ್ ಸೆಲ್, ಹೌದಾ? ಸೊ ವಿಚ್ ಇಸ್ ಹ್ಯಾವಿಂಗ್ EMF E1 ಫಸ್ಟ್ ಸೆಲ್ ಆಗಿರೋದ್ರಿಂದ ಅಂಡ್ ವಿಚ್ ಇಸ್ ಹ್ಯಾವಿಂಗ್ EMF E2. ಸೊ ಇದರಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ವಿಲ್ ಬಿ ಪ್ರೆಸೆಂಟ್. ಇದನ್ನ ನಾವು ಶೋನ್ ಮಾಡ್ತಾ ಇಲ್ಲ, ಓಕೆನಾ? ಸೊ ಇದರಲ್ಲೂ ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ. ನಿಮ್ಗೆ ಗೊತ್ತಿದೆ, ನಾನು ಕಾನ್ಸೆಪ್ಟ್ ಹೇಳಿದೀನಿ ಯಾವ ತರ ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ ಅಂತ. ದಿಸ್ ಇಸ್ ಹ್ಯಾವಿಂಗ್ ಇಂಟರ್ನಲ್ ರೆಸಿಸ್ಟೆನ್ಸ್ R1 and this is having internal resistance R2. Now suppose that series combination of two cells provides a current I. So this is the current I ಅಂತ ತಗೊಳ್ತಾ ಇದೀನಿ. ಟೋಟಲ್ ಕರೆಂಟ್ ಎಷ್ಟಿದೆ, I ಇದೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್. Now for this case, what will be the potential difference across the two cells? Okay na? First we have to find out potential difference across two cells. So first the potential difference or terminal potential difference ಅಂತಾನೆ ಹೇಳ್ಬೋದು. Potential difference across the first
first cell is potential difference across the first cell is ನಿಮಗೆ ಫಾರ್ಮುಲಾ ಗೊತ್ತಿದೆ ಯಾವುದು ರಿಲೇಶನ್ಶಿಪ್ ಬಿಟ್ವೀನ್ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಕರೆಂಟ್ internal resistance and one more EMF. So V is equal to E minus IR ನೆನಪಿರೋಣ ಇದೇ ಫಾರ್ಮುಲಾ ನಾವು ಕನ್ಸಿಡರ್ ಮಾಡ್ತಾ ಇದ್ವಿ ಈಗ ನಾವು ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ಫಸ್ಟ್ ಸೆಲ್ ಕನ್ಸಿಡರ್ ಮಾಡ್ತಾ ಇರೋದ್ರಿಂದ ಪೊಟೆನ್ಶಿಯಲ್ ಬಿಕಮ್ಸ್ I1 EMF ಬಿಕಮ್ಸ್ E1 ಇಲ್ಲಿ ನೋಡಿ ಕರೆಂಟ್ ರಿಮೇನ್ಸ್ ಸೇಮ್ ಯಾಕಂದ್ರೆ ಒಂದೇ ಲೈನ್ ಅಲ್ಲಿ ಸೀರೀಸ್ ಕಾಂಬಿನೇಷನ್ ಅಲ್ಲಿ ನೀವು ಯಾವುದೇ ಇನ್ಸ್ಟ್ರೂಮೆಂಟ್ ಕನ್ಸಿಡರ್ ಮಾಡಿ ಒಂದೇ ಲೈನ್ ನಲ್ಲಿ ಇತ್ತು ಅಂತ ತಗೊಳ್ಳೋದಾದ್ರೆ ಕರೆಂಟ್ ಏನಾಗಿರುತ್ತೆ ಸೇಮ್ ಇರುತ್ತೆ ಅಂದ್ರೆ ಇಲ್ಲಿ ವೈರ್ ಚೇಂಜ್ ಆಗಿತ್ತು ಅಂದ್ರೆ ಡಿವಿಷನ್ ಇತ್ತು ಅಂತಂದ್ರೆ ಮಾತ್ರ ಅಲ್ಲಿ ಚೇಂಜ್ ಆಗುತ್ತೆ ಬಟ್ ಇಲ್ಲಿ ಏನಾಗಿದೆ ಕರೆಂಟ್ ರಿಮೇನ್ಸ್ ಸೇಮ್ ಸೆಲ್ 1 ಗೂ ಕರೆಂಟ್ ಐ ಇರುತ್ತೆ ಸೆಲ್ 2 ಗೂ ಕರೆಂಟ್ ಐ ಇರುತ್ತೆ ಅಂಡ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ ಕ್ಯಾನ್ ಬಿ ಟೇಕನ್ ಆಸ್ R1 ಸೊ ದಿಸ್ ಇಸ್ ಇಕ್ವೇಶನ್ ನಂಬರ್ 1 ಅಂತ ಕನ್ಸಿಡರ್ ಮಾಡ್ತೀವಿ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕೀಗ potential difference across the potential difference across the second cell so second cell is ಈಗ V2 is equal to same ಮತ್ತೆ ಫಾರ್ಮುಲಾ E1 ಬದಲು E2 ತಗೊಳ್ತೀವಿ ಮೈನಸ್ I remains same R2 equation number 2 ಓಕೆನಾ ಸೊ if you assume that this is end A and this is end B ಓಕೆನಾ now ಈಗ V be the potential difference between A and B terminals. So then V can be written as V is equal to ನಮಗೆ ಕಾನ್ಸೆಪ್ಟ್ ಗೊತ್ತಿದೆ potentials ನ ಏನು ಮಾಡ್ತೀವಿ ಆಡ್ ಅಪ್ ಮಾಡ್ಕೊಳ್ತೀವಿ then V is equal to total potential V1 plus V2 algebraic sum ಕನ್ಸಿಡರ್ ಮಾಡ್ತೀವಿ then that is equal to V1 ಅಂದ್ರೆ ನಮಗೆ ಗೊತ್ತಿದೆ this is equation number 2 equation number 1 this is equation number 3 ಅಂತ ತಗೊಳ್ಳಿ ನಾವು substitute equation 1 and 2 in equation 3 so equation 3 ನಲ್ಲಿ substitute ಮಾಡಿ then V becomes V is equal to ಏನು ಬರೀಬಹುದು V1 ಅಂದ್ರೆ E1 minus IR1 plus E2 minus IR2 ಬರೀಬಹುದಾ now V is equal to E1 ಟರ್ಮ್ ನ ಒಂದ್ ಕಡೆ ಬರ್ಕೊಳ್ಳಿ E1 E2 ಈ ಟರ್ಮ್ಸ್ ಅಂದ್ರೆ EMF ನ ಒಂದ್ ಕಡೆ ಬರ್ಕೊಳ್ಳಿ ಇಂಟರ್ನಲ್ ರೆಸಿಸ್ಟೆನ್ಸ್ ಟರ್ಮ್ಸ್ ನ ಒಂದ್ ಕಡೆ ಬರ್ಕೊಳ್ಳಿ E1 plus E2 ಓಕೆನಾ ಮೈನಸ್ IR1 plus IR1 minus IR2 ತಗೋಬೋದಾ then V is equal to E1 plus E2 ಮೈನಸ್ ಕಾಮನ್ ತಗೋಬೋದಾ ಇವೆರಡರಲ್ಲಿ ಮೈನಸ್ I ಕಾಮನ್ ತಗೋಬೋದಾ then ಉಳಿಯೋದು R1 plus R2 ಬರೀಬೋದಾ ಸೊ ಇದು ನಿಮಗೆ ಈಕ್ವೇಶನ್ 4 ಅಂತ ತಗೊಳ್ಳಿ this is equation number 4 V is equal to E1 plus E2 minus I R1 plus R2 ಗೊತ್ತಾಗ್ತೀಯ ಈಗ that is equation number 4 now if E be the equivalent EMF and R be the equivalent internal resistance
internal resistance, equivalent internal resistance for this combination, ಅಂದ್ರೆ ಈ ಏನಿದೆ ಎರಡು ಸೆಲ್ಸ್ ಕಂಬೈನ್ ಆಗಿ ವಿಚ್ ಪ್ರೊಡ್ಯೂಸಸ್ one cell's effect. This cell is known as equivalent cell, which is having EMF E and which is having internal resistance R ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ R ಇದೆ ಅಂತ ತಗೊಳ್ತಾ ಇದ್ದೀನಿ. This is the current direction I. Now, so ಇದನ್ನ ಕಂಪ್ಲೀಟ್ ಆಗಿ ರಿಪ್ಲೇಸ್ ಮಾಡಿದಾಗ ನೀವು ಫಾರ್ಮುಲಾ ಟೋಟಲ್ ಪೊಟೆನ್ಶಿಯಲ್ V is equal to ಏನಾಗುತ್ತೆ? Then potential difference V is equal to E minus IR ಆಗುತ್ತೆ. This is equation number 5. Now comparing equation 4 and 5. We get ಏನಾಗುತ್ತೆ ನೋಡಿ, ಈಗ ಕಂಪೇರ್ ಮಾಡಿ. ವಿ ಇದೆ, ಇ ಇರೋ ಜಾಗದಲ್ಲಿ E1 plus E2. So that's why E is equal to E1 plus E2 ಅಂತ ತಗೊಳ್ತೀವಿ, ಅಂದ್ರೆ ಈಕ್ವಿವಲೆಂಟ್ EMF. And R is equal to, ಈಗ ಕಂಪ್ಯಾರಿಸನ್ ಮಾಡಿ, R ಜಾಗದಲ್ಲಿ ಇಲ್ಲೇನಿದೆ R1 plus R2. R is equal to R1 plus R2, which means that ನೀವು ಸೀರೀಸ್ ಕಾಂಬಿನೇಷನ್ ಮಾಡಿದಾಗ ಏನ್ ಮಾಡಬೇಕು, EMF ಟೋಟಲ್ EMF ಬೇಕು ಅಂದ್ರೆ ಸಮ್ ಆಫ್ ಆಲ್ ದ EMFs ಆಫ್ ದ ಸೆಲ್. ಅದೇ ತರ ಟೋಟಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಬೇಕು ಅಂದ್ರೆ ಸಮ್ ಆಫ್ ಆಲ್ ದ ಇಂಟರ್ನಲ್ ರೆಸಿಸ್ಟೆನ್ಸಸ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ನೌ if you assume that this will be connected to external resistance, then the series combination provides current I for the resistance R ಅಂತ ತಗೊಳ್ತಾ ಇದೆ. Then current becomes I is equal to E by capital R plus small r. ನೆನಪಿದೆಯಲ್ಲ ಈ ಇಕ್ವೇಶನ್, ಪ್ರೀವಿಯಸ್ ಆಗಿ ನಾನು ಡಿರೈವ್ ಮಾಡಿದ್ದೀನಿ. ಸೊ ಮ್ಯಾಕ್ಸಿಮಮ್ ಕರೆಂಟ್ ಅಂತ ತಗೊಂಡಾಗ ಏನಾಗುತ್ತೆ, I is equal to E by R plus R ಆಗುತ್ತೆ. ದೆನ್ ಈಗ ನೀವು ಇದನ್ನ ಏನಂತ ಬರೀಬಹುದು, ಈಗ ಕರೆಂಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ current can be taken as, ನೋಡಿ I is equal to E by ಇದನ್ನ ನೀವು ಇಕ್ವೇಶನ್ ನಂಬರ್ 6 ಅಂತ ತಗೊಳ್ಳಿ. substitute E and R values, E and R ಬೇಕಿದ್ರೆ ಇವೆರಡನ್ನು ಇಕ್ವೇಶನ್ 6 ಅಂತ ತಗೊಳ್ಳಿ. This one can be taken as 7. Now ಈಗ substitute equation 6 in equation 7. So ಈ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿ, E ಮತ್ತೆ R ವ್ಯಾಲ್ಯೂಸ್ ನ. then I becomes I is equal to E ಬದಲು ಏನು ತಗೋಬೇಕು, E1 plus E2 equivalent EMF, and R ಹಂಗೆ ಇರುತ್ತೆ, plus small r can be taken as R1 plus R2. So this is the total current in case of series combination. Okay now,
ನೀವು ಒಂದ್ ವೇಳೆ EMF ಫಸ್ಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಸೀರೀಸ್ ಕಾಂಬಿನೇಷನ್ ಅಲ್ಲಿ E1 ಪ್ಲಸ್ E2 ಪ್ಲಸ್ E3 ಸೊ ಅಪ್ ಟು En ಅಂತ ತಗೋಬಹುದು. ಆರ್ ಫೈಂಡ್ ಔಟ್ ಮಾಡಿ ಅಂದ್ರೆ R1 ಪ್ಲಸ್ R2 ಪ್ಲಸ್ R3 ಸೊ ಅಪ್ ಟು Rn ಅಂತ ತಗೋಬಹುದು. ಕರೆಂಟ್ ಫೈಂಡ್ ಔಟ್ ಮಾಡಿ ಅಂದ್ರೆ E1 ಪ್ಲಸ್ E2 ಬೈ R ಪ್ಲಸ್ R1 ಪ್ಲಸ್ R2 ಅಂತ ತಗೋಬೇಕಾಗುತ್ತೆ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ಸೀರೀಸ್ ಕಾಂಬಿನೇಷನ್. ತಗೊಳ್ಳಿ ನೋಟ್. ಸೊ ನೋಟ್ ಅಲ್ಲಿ ನೀವು if you assume that if in case of ಅಥವಾ if cells are connected in series so as to oppose each other, which means that negative terminals of both the cells or two cells are connected. Both the cells are connected. ಅಥವಾ ನೀವು ಪಾಸಿಟಿವ್ ಎರಡು ಪಾಸಿಟಿವ್ ಆದ್ರೂ ತಗೋಬಹುದು, ಎರಡು ನೆಗೆಟಿವ್. ಈಗ ಫಾರ್ ಎಕ್ಸಾಂಪಲ್ ನೀವು ಈ ತರ ಕನ್ಸಿಡರ್ ಮಾಡ್ತಾರೆ, ದಿಸ್ ಇಸ್ ಪಾಸಿಟಿವ್, ದಿಸ್ ಒನ್ ಇಸ್ ನೆಗೆಟಿವ್ ಅಂಡ್ ದಿಸ್ ಇಸ್ ನೆಗೆಟಿವ್, ದಿಸ್ ಇಸ್ ಪಾಸಿಟಿವ್. E1 E2. In this situation we consider E1 is greater than E2 ಅಂತ ತಗೊಳ್ತಾ ಇದ್ದೀವಿ. E1 is greater than E2. So this is the direction of current. ಸೊ ಯಾವ ಕಡೆಗೆ ಕರೆಂಟ್ ಡೈರೆಕ್ಷನ್ ಇದೆ, ಮ್ಯಾಕ್ಸಿಮಮ್ ಯಾವ ಕಡೆಗೆ ಇರುತ್ತೆ EMF ಆ ಕಡೆಗೆ ಇರುತ್ತೆ. ದೆನ್ ಸೊ ಕರೆಂಟ್ ಈ ಡೈರೆಕ್ಷನ್ ಅಲ್ಲಿ ಇದೆ ಅಂತ ತಗೊಳ್ತಾ ಇದೀನಿ. ದೆನ್ ಈ ಸಿಚುವೇಶನ್ ಅಲ್ಲಿ ನೀವೇನ್ ಮಾಡಬೇಕು, ಟೋಟಲ್ EMF E is equal to E1 ಮೈನಸ್ E2 ಅಂತ ತಗೋಬೇಕಾಗುತ್ತೆ. ಸೊ E1 ಫಸ್ಟ್ ಯಾಕೆ ಅಂತಂದ್ರೆ ಗ್ರೇಟರ್ ಇರುತ್ತೆ ಅಂತ ತಗೊಳ್ತಾ ಇದೀವಿ ಕಂಡೀಷನ್. ಸೊ ದಟ್ಸ್ ವೈ E1 ಮೈನಸ್ E2. ಒಂದ್ ವೇಳೆ E2 ಗ್ರೇಟರ್ ಇತ್ತು ಅಂತಂದ್ರೆ E2 ಮೈನಸ್ E1 ಅಂತ ತಗೋಬಹುದು. ಗೊತ್ತಾಗ್ತೀಯೇನಾ? ಸೊ ಒಂದು ವೇಳೆ ನೆಗೆಟಿವ್ ಟರ್ಮಿನಲ್ ಆಫ್ ದ ಫಸ್ಟ್ ಸೆಲ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ದ ಸೆಕೆಂಡ್ ಸೆಲ್, ಸೀರೀಸ್ ಆಗಿ ಕನೆಕ್ಷನ್ ಅಲ್ಲೇ ಇದನ್ನ ಕನ್ಸಿಡರ್ ಮಾಡಿದ್ರೆ ಸೆಲ್ಸ್ ಆರ್ E1 ಪ್ಲಸ್ E2 ಅಂದ್ರೆ ಆಡ್ ಅಪ್ ಆಗುತ್ತೆ EMF. ಇಲ್ಲಿ ಏನಾಗುತ್ತೆ, ಸಬ್ಟ್ರಾಕ್ಟ್ ಆಗ್ತದೆ. ದೆನ್ ಕರೆಂಟ್ ಬಿಕಮ್ಸ್ I ಏನಾಗುತ್ತೆ, I is equal to E1 ಮೈನಸ್ E2 ಆಗುತ್ತೆ. ಈ ಈಕ್ವೇಶನ್ ಏನಿದೆ ಈ ಈಕ್ವೇಶನ್ ಪ್ರಕಾರ E1 ಮೈನಸ್ E2 ಡಿವೈಡೆಡ್ ಬೈ R ಪ್ಲಸ್ R1 ಪ್ಲಸ್ R2 ಆಗುತ್ತೆ. ಇಂಟರ್ನಲ್ ರೆಸಿಸ್ಟೆನ್ಸ್ ಅಲ್ಲಿ ಮತ್ತೆ ಡಿಫರೆನ್ಸ್ ಬರಲ್ಲ, ಮೈನಸ್ ಸಬ್ಟ್ರಾಕ್ಷನ್ ಆಗಲ್ಲ, ಓನ್ಲಿ EMFs ಏನಾಗುತ್ತೆ, ಸಬ್ಟ್ರಾಕ್ಟ್ ಆಗುತ್ತೆ. ಓಕೆನಾ? ಸೊ ದಿಸ್ ಇಸ್ ದ ಫಾರ್ಮುಲಾ ವೆನ್ ಯಾವಾಗ ಬೋತ್ ಪಾಸಿಟಿವ್ ಟರ್ಮಿನಲ್ಸ್ ಆರ್ ಕನೆಕ್ಟೆಡ್ ಆರ್ ಬೋತ್ ನೆಗೆಟಿವ್ ಟರ್ಮಿನಲ್ಸ್ ಆರ್ ಕನೆಕ್ಟೆಡ್. ನಿಮಗೆ ಫಸ್ಟ್ ಕೇಸ್ ಆಗಿದೆ, ಕೇಸ್ 1 ಅಂತ ತಗೊಳ್ತೀನಿ. ಕೇಸ್ 1. ಸೊ ಕೇಸ್ 1 ಅಲ್ಲಿ ನಾವೇನು ಸ್ಟಡಿ ಮಾಡಿದ್ವಿ, ಇಫ್ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಸೊ ಆಸ್ ಟು ಅಪೋಸ್ ವಿತ್ ಈಚ್ ಅದರ್. ನೆಗೆಟಿವ್ ಟರ್ಮಿನಲ್ಸ್ ಆಫ್ ಬೋತ್ ದ ಸೆಲ್ಸ್ ಆರ್ ಕನೆಕ್ಟೆಡ್ ಅಂದ್ರೆ ಇವೆರಡು ನೆಗೆಟಿವ್ ಟರ್ಮಿನಲ್ಸ್ ಅಲ್ವಾ, ಸೊ ಇವೆರಡು ಏನಾಗಿದೆ, ಕನೆಕ್ಟೆಡ್. ಸೊ ಆ ಕನೆಕ್ಷನ್ ಇದ್ದಾಗ E1 ನಾವು ಕನ್ಸಿಡರ್ ಮಾಡ್ತಾರೆ ಕಂಡೀಷನ್ E1 ಇಸ್ ಗ್ರೇಟರ್ ದನ್ E2 ಅಂತ ತಗೊಂಡಾಗ E becomes E1 minus E2 ಆಗಿರುತ್ತೆ. I becomes E1 minus E2 by R plus R1 plus R2 internal resistance. Next we consider a second case. Case 2 ಅಂತ ತಗೊಳ್ತೀನಿ. For case 2 ಅಂತ ತಗೊಂಡಾಗ ಕೇಸ್ 2 ನಲ್ಲಿ ನೋಡಿ, if n identical cells are connected in series. ಸೊ ಈಗ ಏನ್ ಮಾಡ್ತಾ ಇದ್ದೀನಿ, n identical cells ನ connected in series consider ಮಾಡ್ತಾ ಇದ್ದೀನಿ. If you assume that like this, so this one is one cell, this is another cell, this is another cell. ಸೊ ಈ ತರ ಏನ್ ಮಾಡ್ತಾ ಇದ್ದೀನಿ, n ನಂಬರ್ ಆಫ್ ಸೆಲ್ಸ್ ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಓಕೆನಾ?
So this is having EMF E, this is having EMF E, this is having EMF E, and this is having EMF E. R, 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 internal resistance. So this is the current I ಅಂತ ತಗೊಳ್ತಾ ಇದ್ದೀನಿ. ಈಗ ನೀವೇನ್ ಮಾಡಬೇಕು, ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ ವಾಟ್ ವಿಲ್ ಬಿ ದ ಎಫೆಕ್ಟಿವ್ EMF or equivalent EMF. EMF is equal to E is equal to E1 plus E2 plus E3 plus E4 plus 1 up to En ಅಂತ ತಗೋಬೋದಾ. Then E is equal to E1 E2 E3 ಎಲ್ಲವೂ E ಆಗಿರೋದ್ರಿಂದ E plus E plus E plus so on up to E. ಓಕೆನಾ. ಸೊ ಇದನ್ನ E is equal to ಇದರಲ್ಲಿ E ಕಾಮನ್ ತಗೊಂಡ್ರೆ 1 plus 1 plus 1 up to N. 1 plus 1 plus 1 plus 1 plus so on up to N. So then ಇದನ್ನ ಹಿಂಗೂ ಬರೀಬೋದಾ N into E ಅಂತ. So here E becomes N into E ಅಂದ್ರೆ effective EMF. ಅದೇ ತರ internal resistance also R is equal to R1 plus R2 plus R3 plus so on up to Rn ಅಂತ ತಗೊಳ್ತಾ ಇದೀವಿ. Then R is equal to ಇದನ್ನ ನೀವು net EMF ಅಂತ ತಗೊಂಡ್ರೆ ಇದನ್ನ ನೀವು net internal resistance ಅಂತಾನು ತಗೋಬಹುದು, or effective resistance ಅಂತ ತಗೋಬಹುದು, internal resistance. Then this becomes R plus R plus R plus 1 up to R. Then this can be written as R is equal to R into 1 plus 1 plus 1 so on up to N. Okay, now then this can be written as R is equal to N into R. So net internal resistance N into R ಆಗಿದೆ and net EMF N into E ಆಗಿದೆ. ಈಗ ನೀವೇನ್ ಮಾಡಬೇಕು, ಈ ಏನಿದೆ ಇಕ್ವೇಶನ್, ಕರೆಂಟ್ ಇಕ್ವೇಶನ್, ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಕರೆಂಟ್ ಇಕ್ವೇಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ I is equal to ಏನಂತ ಬರೀತಾ ಇದ್ವಿ ಸೀರೀಸ್ ಕಾಂಬಿನೇಷನ್ ಅಲ್ಲಿ, I is equal to E by R plus small r ಅಂತ ತಗೋಬೋದಾ. ಸೊ ಇಲ್ಲಿ ಈಗ I is equal to E can be replaced by N into E ನ ಏನಂತ ಬರೀಬಹುದು N into E, and R ನ ಏನಂತ ಬರೀಬಹುದು R plus N into R ಅಂತ ತಗೋಬಹುದು. So this is the formula when n identical cells are connected in series. So ಇದರಲ್ಲಿ ಮತ್ತೆ ಕೇಸ್ ನ ಕನ್ಸಿಡರ್ ಮಾಡ್ತೀನಿ, ಕೇಸ್ 3. So third case ಅಲ್ಲಿ if R is very much greater than NR, if R is very much greater than NR, R ಅನ್ನೋದು ವೆರಿ ಮಚ್ ಗ್ರೇಟರ್ ಇದೆ ಅಂತ ತಗೊಂಡ್ರೆ NR is neglected. So I is equal to or NR is nearly equal to ಅಂತ ತಗೋಬೋದಾ, NR nearly equal to 0 ಅಂತ ತಗೋಬೋದಲ್ಲ, ಯಾಕಂದ್ರೆ ನೆಗ್ಲೆಕ್ಟ್ ಆಗುತ್ತೆ. then I becomes N E by R ಆಗುತ್ತೆ. ಇದು ನಿಮಗೂ ಬರೀಬೋದಲ್ಲ, that is equal to N into E by R ಅಂತ ಬರೀಬಹುದು. ಓಕೆನಾ. ಸೊ ಇನ್ನೊಂದು ಕೇಸ್ ತಗೊಳ್ತೀನಿ, ಇದು ಏನ್ ಕಂಪ್ಯಾರಿಸನ್ ಮಾಡ್ಕೊಳ್ತೀನಿ ನಾನು, ಕೇಸ್ 4 ಅಂತ ತಗೊಳ್ತೀನಿ. ಕೇಸ್ 4 ನೋಡಿ, ಕೇಸ್ 4 ಅಲ್ಲಿ if R is very much less than NR, if R is very much less than NR, then R is nearly equal to 0. If R is nearly equal to 0 ಆಗಿತ್ತು ಅಂದ್ರೆ, NR is nearly equal to 0 ಆಯ್ತು ಅಂದ್ರೆ NE by R ಆಯ್ತು. if R is nearly equal to 0 ಆಯ್ತು ಅಂತಂದ್ರೆ R is very much less than NR ಆಗಿದೆ, NR ಅನ್ನೋದು ಗ್ರೇಟರ್ ಇರುತ್ತೆ, R ಅನ್ನೋದು 0 ಆಗಿರುತ್ತೆ. then I becomes I is equal to NE by NR ಅಂತ ಬರೀಬೋದಾ, R becomes 0. then that is equal to N it cancel, E by R ಆಗುತ್ತೆ, E by R ಆಗುತ್ತೆ. then I is equal to E by R. ನೋಡಿ, ಈ ಎರಡು ಈಕ್ವೇಶನ್ ನಲ್ಲಿ ಯಾವಾಗ ಮ್ಯಾಕ್ಸಿಮಮ್ ಕರೆಂಟ್ ಇರುತ್ತೆ ಅನ್ನೋದನ್ನ ಕನ್ಸಿಡರ್ ಮಾಡೋದಾದ್ರೆ, the current is maximum when this condition will be satisfied. then why? because ನೋಡಿ E by R, ಓಕೆನಾ, E by R, ಬಟ್ ಇಲ್ಲಿ n ಏನಾಗಿದೆ ಮಲ್ಟಿಪ್ಲೈ ಆಗಿದೆ. n ಅನ್ನೋದನ್ನ ನೀವು ವ್ಯಾಲ್ಯೂ ಜಾಸ್ತಿ ಮಾಡ್ತಾ ಹೋದ್ರೆ ಇಲ್ಲಿ 1 into ER ಅಂತಾನೆ ಬರೆಯೋದಕ್ಕೆ ಚಾನ್ಸ್ ಇರೋದು. ಇಲ್ಲಿ
ಎನ್ 2 ಅಂತ ತಗೋಬಹುದಲ್ಲ, 2 ಇಂಟು ಇ ಆರ್ ಅಂತ ತಗೋಬಹುದು, 3 ಇಂಟು ಇ ಆರ್ ಅಂತ ತಗೋಬಹುದು. ಬರೀ ಇಲ್ಲಿ ಇ ಆರ್ ಅಂತಾನೆ ಅಂದ್ರೆ ನಿಮಗೆ ಒಂದು ವೇಳೆ ಆರ್ ಇಸ್ ವೆರಿ ಮಚ್ ಲೆಸ್ ದ್ಯಾನ್ ಎನ್ ಆರ್ ಆಗಿತ್ತು ಅಂತಂದ್ರೆ ವಿಚ್ ಗಿವ್ಸ್ ಓನ್ಲಿ ಒನ್ ಸೆಲ್ಸ್ ಎಫೆಕ್ಟ್, ಅಂದ್ರೆ ಒಂದೇ ಒಂದು ಸೆಲ್ ನ ನೀವು ಕನೆಕ್ಟ್ ಮಾಡಿದಾಗ ಏನ್ ಎಫೆಕ್ಟ್ ಸಿಗುತ್ತೆ ಆ ಎಫೆಕ್ಟ್ ಸಿಗುತ್ತೆ. ನೋ ಯೂಸ್ ಆಫ್ ದಟ್ ಒನ್. ಸೀರೀಸ್ ಕಾಂಬಿನೇಷನ್ ಮಾಡ್ತಿರೋದೇ ಮೋರ್ ಎಫೆಕ್ಟ್ ನಮಗೆ ಬೇಕು ಅಂತ. ಸೊ ಬಟ್ ಇಲ್ಲಿ ಏನಾಗ್ತಾ ಇದೆ, ಲೆಸ್ ಎಫೆಕ್ಟ್ ಸಿಗ್ತಾ ಇರೋದ್ರಿಂದ ಇಲ್ಲಿ ಕರೆಂಟ್ ಬಿಕಮ್ಸ್ ಆರ್ ಕರೆಂಟ್ ಈಸ್ minimum. Current is minimum and ಅಥವಾ ನೀವು this is minimum and here current is maximum. ಸೊ ಇದರಲ್ಲಿ ಕರೆಂಟ್ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ಯಾವ ಕೇಸಲ್ಲಿ ಇಫ್ ಆರ್ ಇಸ್ ವೆರಿ ಮಚ್ ಗ್ರೇಟರ್ ದನ್ ಎನ್ ಆರ್ ಆಗಿತ್ತು ಅಂದ್ರೆ, ಇಲ್ಲಿ ವೆರಿ ಮಚ್ ಲೆಸ್ ದನ್ ಎನ್ ಆರ್ ಆಗಿತ್ತು ಅಂದ್ರೆ ಮಿನಿಮಮ್ ಇರುತ್ತೆ. ಸೊ ದಿಸ್ ಇಸ್ ಅಬೌಟ್ ಸೀರೀಸ್ combination. So ಇದರಲ್ಲಿ ನಿಮಗೆ derive an expression for effective EMF of cell when they are connected in series ಅಂತ ಕೇಳ್ತಾರೆ. ಇವು ಕೇಸಸ್ ಎಲ್ಲ ನೀವು ಬರೆಯೋದು ಬೇಕಾಗಲ್ಲ. ಅವ್ರು ಏನು ಕೇಳಿರೋದೇನು, ಎಫೆಕ್ಟಿವ್ EMF ಮತ್ತೆ ಇಂಟರ್ನಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ನಾವು ಎಫೆಕ್ಟಿವ್ EMF ಫೈಂಡ್ ಔಟ್ ಮಾಡಿದ್ವಿ, E is equal to E1 plus E2. ಅದೇ ತರ R is equal to R1 plus R2. ಇನ್ನು ಬೇಕು ಅಂದ್ರೆ ಐನು ಇನ್ಕ್ಲೂಡ್ ಮಾಡಿ ಬರೀರಿ. ಕೇಸಸ್ ನೋ ನೀಡ್. ಅಂದ್ರೆ ಕೇಸಸ್ ನಿಮ್ಗೆ ಏನ್ ಬೇಕು ಅಂದ್ರೆ ಸಿಇಟಿ ನೀಟ್ ಜೆಇಗೆ ಬೇಕಾಗುತ್ತೆ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ಕಾಂಬಿನೇಷನ್ ಆಫ್ ಸೆಲ್ಸ್. ಅದರಲ್ಲಿ ಫಸ್ಟ್ ಕಾಂಬಿನೇಷನ್ ಸೀರೀಸ್ ಕಾಂಬಿನೇಷನ್ ಆಫ್ ಸೆಲ್ಸ್. ಸೊ ಸೆಲ್ದು ಸೀರೀಸ್ ಮತ್ತೆ ಪ್ಯಾರಲಲ್ ಕಾಂಬಿನೇಷನ್ 5 ಮಾರ್ಕ್ಸ್ ಗೆ ಕೇಳುವಂತ ಕ್ವಶನ್ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.